ಇವತ್ತು ನಾನು ಡಿಯರ್ ಲೈಫಿನ ಒಂದು ವಂಡರ್ಫುಲ್ ಪ್ರಾಡಕ್ಟ್ ಬಗ್ಗೆ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ಲಿಕ್ಕಿದ್ದೇನೆ. ಯಾವುದು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಡೈಲಿ ಲೈಫಲ್ಲಿ ತುಂಬಾ ಯೂಸ್ ಆಗುತ್ತೆ. ದಟ್ ಈಸ್ ಅವರ್ ಡಿಯರ್ ಕೇರ್ ಆಮ್ಲಾ ಲೈಫ್ ಜ್ಯೂಸ್ ಎನ್ರಿಚ್ಡ್ ವಿತ್ ತುಳಸಿ. ಫ್ರೆಂಡ್ಸ್, ಇದೊಂದು ಜ್ಯೂಸ್ ಆಗಿರುತ್ತದೆ. ಆಮ್ಲ ಮತ್ತು ತುಳಸಿ ಈ ಎರಡನ್ನು ಕೂಡ ಒಟ್ಟಾಗಿ ತಯಾರು ಮಾಡಿದಂತಹ ಒಂದು ವಂಡರ್ಫುಲ್ ಸ್ಪೆಷಲ್ ಆಯುರ್ವೇದಿಕ್ ಫಾರ್ಮುಲಾ ಆಗಿರ್ತದೆ ಆಮ್ಲಾ ಲೈಫ್ ಜ್ಯೂಸ್. ಬನ್ನಿ ಇದರ ಬಗ್ಗೆ ತಿಳ್ಕೊಳ್ಳುವ. ಇದು ಯಾಕೆ ಯೂಸ್ಫುಲ್ ಇದೆ, ಇದರದ್ದು ಬೆನಿಫಿಟ್ಸ್ ಎಷ್ಟೆಲ್ಲ ಇದೆ ಅಂತ ಹೇಳಿ. ಅದಕ್ಕಿಂತ ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗ್ಲಿಕ್ಕೆ ಮರಿಬೇಡಿ. ಹಾಗೆಯೇ ಈ ವಿಡಿಯೋ ಲೈಕ್ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ಪ್ರಕೃತಿ ನಮಗೋಸ್ಕರ ತುಂಬಾ ವಿಷಯಗಳನ್ನು ಕೊಟ್ಟಿದೆ. ಮೊದಲಿನ ಕಾಲದಲ್ಲಿ ಜನ ಪ್ರಕೃತಿಯಲ್ಲಿ ಸಿಗ್ತಿದ್ದಂತಹ ಹಣ್ಣುಗಳು, ಗಿಡ ಮೂಲಿಕೆಗಳು ಇದನ್ನ ಯೂಸ್ ಮಾಡಿಕೊಂಡು ಆರೋಗ್ಯಕರವಾಗಿ ಬದುಕ್ತಾ ಇದ್ರು. ಅದರಲ್ಲಿ ಒಂದು ಆಮ್ಲ, ನೆಲ್ಲಿಕಾಯಿ. ಇದನ್ನ ಕನ್ನಡದಲ್ಲಿ ನೆಲ್ಲಿಕಾಯಿ ಅಂತ ಕರೀತಾರೆ, ಬೆಟ್ಟದ ನೆಲ್ಲಿಕಾಯಿ ಅಂತ ಕರೀತಾರೆ. ಹಾಗೇನೆ ಸಂಸ್ಕೃತದಲ್ಲಿ ಅಮಲಾಕಿ ಅಂತ ಕರೀತಾರೆ. ಇಂಗ್ಲಿಷ್ ಅಲ್ಲಿ ಇಂಡಿಯನ್ ಗೂಸ್ಬೆರಿ ಅಂತ ಕೂಡ ಕರೀತಾರೆ. ಆಮ್ಲ ಒಂದು ತುಂಬಾ ಟೈಮಿಂದ ಕೂಡ ಭಾರತದಲ್ಲಿ ಜನರು ತಿನ್ಲಿಕ್ಕೆ ಇದನ್ನ ಯೂಸ್ ಮಾಡ್ತಿದ್ರು. ಇದೊಂದು ತುಂಬಾ ಹಳೆಯ ಫ್ರೂಟ್ ಅಂತ ಹೇಳ್ಬೋದು. ಆಯುರ್ವೇದದಲ್ಲಿ ಆಮ್ಲ ತುಂಬಾ ಪ್ರಸಿದ್ಧಿಯನ್ನು ಪಡೆದಿದೆ, ತುಂಬಾ ಫೇಮಸ್ ಇದೆ. ಯಾಕಂದ್ರೆ ಆಯುರ್ವೇದದಲ್ಲಿ ಆಮ್ಲವನ್ನ, ನೆಲ್ಲಿಕಾಯನ್ನ ಫುಡ್ ಆಗಿ ಮತ್ತು ಮೆಡಿಸಿನ್ ಆಗಿ ಎರಡರಾಗಿ ಕೂಡ ಯೂಸ್ ಮಾಡ್ತಾರೆ. ಅಂಡ್ ಫ್ರೆಂಡ್ಸ್, ಆಮ್ಲದಲ್ಲಿ ವಿಟಮಿನ್ ಸಿ ತುಂಬಾ ಜಾಸ್ತಿ ಇದೆ. ಅತ್ಯಂತ ಜಾಸ್ತಿ ಪ್ರಮಾಣದಲ್ಲಿ ನಿಮಗೆ ವಿಟಮಿನ್ ಸಿ ಇದರಲ್ಲಿ ಸಿಗ್ತದೆ. ಅಷ್ಟು ಮಾತ್ರ ಅಲ್ಲದೆ ಇದರಲ್ಲಿ ತುಂಬಾ ಪ್ರಕಾರದ ಆಂಟಿ ಆಕ್ಸಿಡೆಂಟ್ಸ್ಗಳು ಕೂಡ ಇದೆ. ವಿಟಮಿನ್ ಸಿ ಅತ್ಯಂತ ಜಾಸ್ತಿ ಇದರಲ್ಲಿ ಇರುವುದರಿಂದ ನೆಗಡಿ, ಶೀತ, ಕೆಮ್ಮು ಇದೆಲ್ಲದಕ್ಕೂ ಕೂಡ ಆಮ್ಲ ಒಂದು ಒಳ್ಳೆಯ ಮನೆಮದ್ದು ಅಂತ ಹೇಳ್ಬೋದು. ಹಾಗೆಯೇ ತುಳಸಿ ಬಗ್ಗೆ ಹೇಳಬೇಕಾದ್ರೆ ನಿಮ್ಗೆಲ್ರಿಗೂ ಗೊತ್ತಿದೆ, ತುಳಸಿ ನಮ್ಮ ಭಾರತ ದೇಶದ ಪ್ರತಿ ಮನೆಯಲ್ಲಿ ಕೂಡ ತುಳಸಿ ಗಿಡ ಬೆಳೀತಾರೆ. ಬೆಳೆಯುವುದು ಮಾತ್ರ ಅಲ್ಲ, ಅದನ್ನ ದಿನನಿತ್ಯ ಬೆಳಿಗ್ಗೆದ್ದು ಪೂಜೆ ಕೂಡ ಮಾಡ್ತಾರೆ. ತುಳಸಿಗೆ ಹೇಳ್ತಾರೆ ಕ್ವೀನ್ ಆಫ್ ಹರ್ಬ್ ಅಂತ ಹೇಳಿ, ಅಂದ್ರೆ ಗಿಡ ಮೂಲಿಕೆಗಳ ರಾಣಿ ಅಂತ ಹೇಳಿ ಕರೀತಾರೆ ತುಳಸಿನ. ಯಾಕಂದ್ರೆ ಅದು ಅಷ್ಟು ಫೇಮಸ್ ಇದೆ, ಅದು ಅಷ್ಟು ಬೆನಿಫಿಟ್ ಇದೆ. ಮೇನ್ ಆಗಿ ಇದ್ರದ್ದು ಸ್ಪೆಷಾಲಿಟಿ ಏನು ತುಳಸಿದು ಅಂತ ಹೇಳಿದ್ರೆ, ಇದು ನಮ್ಮ ದೇಹದ ಇಮ್ಯುನಿಟಿ ಸಿಸ್ಟಮ್ ಇದೆ. ಇಮ್ಯೂನ್ ಸಿಸ್ಟಮ್ ಏನಿದೆಯಲ್ವ, ರೋಗ ಪ್ರತಿರೋಧಕ ಶಕ್ತಿ ಏನಿದೆ ಅದನ್ನ ಬೂಸ್ಟ್ ಮಾಡುತ್ತದೆ, ಅದನ್ನ ಸ್ಟ್ರಾಂಗ್ ಮಾಡ್ತದೆ. ಅಷ್ಟು ಮಾತ್ರ ಅಲ್ಲದೆ ನಮ್ಮ ದೇಹದಲ್ಲಿರುವಂತಹ ನ್ಯಾಚುರಲ್ ಹೀಲಿಂಗ್ ಪ್ರಾಪರ್ಟೀಸ್ ಏನಿದೆ, ನ್ಯಾಚುರಲ್ ಆಗಿ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆಗಳಾದಾಗ ಅದನ್ನ ನ್ಯಾಚುರಲ್ ಆಗಿ ಗುಣಪಡಿಸುವಂತ ಏನು ಸಿಸ್ಟಮ್ ಇದೆಯಲ್ವಾ, ಅದನ್ನ ಕೂಡ ಇನ್ನು ಸ್ಟ್ರಾಂಗ್ ಮಾಡುತ್ತದೆ ತುಳಸಿ. ಸೊ ನಮ್ಮ ಡಿಯರ್ ಕೇರ್ ಏನ್ ಮಾಡಿದೆ, ನಮ್ಮ ಡಿಯರ್ ಲೈಫ್ ಏನ್ ಮಾಡಿದೆ, ಈ ತುಳಸಿ ಮತ್ತು ಆಮ್ಲ ಇದು ಎರಡನ್ನೂ ಕೂಡ ಒಟ್ಟಾಗಿ ಒಂದು ವಂಡರ್ಫುಲ್ ಪ್ರಾಡಕ್ಟ್ ಲಾಂಚ್ ಮಾಡಿದೆ. ದಟ್ ಈಸ್ ಅವರ್ ಆಮ್ಲಾ ಲೈಫ್ ಜ್ಯೂಸ್. ಇದರಲ್ಲಿ ನೀವು ಆಮ್ಲ, ನೆಲ್ಲಿಕಾಯಿಯದ್ದು ಕೂಡ ಬೆನಿಫಿಟ್ಸ್ ಅನ್ನ ಪಡ್ಕೊಳ್ಬಹುದು, ಜೊತೆಯಲ್ಲಿ ತುಳಸಿಯದ್ದು ಕೂಡ ಬೆನಿಫಿಟ್ಸ್ ಅನ್ನ ಪಡ್ಕೊಳ್ಬಹುದು. ಸೊ ಇದನ್ನ ನೀವು ಡೈಲಿ ಯೂಸ್ ಮಾಡೋದ್ರಿಂದ, ಆಮ್ಲಾ ಲೈಫ್ ಜ್ಯೂಸ್ ಅನ್ನ ಡೈಲಿ ಯೂಸ್ ಮಾಡೋದ್ರಿಂದ ನಿಮಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ಗಳಿದೆ. ಅದರಲ್ಲಿ ನಾವು ಮೇನ್ಲಿ ನೋಡ್ಲಿಕ್ಕೆ ಹೋಗುವುದಾದ್ರೆ, ಮೊದಲನೇದಾಗಿ ನಾನು ಆವಾಗಲೇ ಹೇಳಿದೆ, ಇದು ಇಮ್ಯುನಿಟಿಯನ್ನ ಬೂಸ್ಟ್ ಮಾಡ್ತದೆ. ನಿಮ್ಗೆ ಗೊತ್ತಿರಬಹುದು, ಕೊರೋನಾ ಟೈಮಲ್ಲಿ ಪ್ರತಿಯೊಂದು ಮನೆಯಲ್ಲಿ ಕೂಡ ಒಂದೇ ಮಾತಿತ್ತು, ಅದ್ಯಾವುದು, ಇಮ್ಯುನಿಟಿ. ಎಲ್ಲರೂ ಕೂಡ ಇಮ್ಯುನಿಟಿಯನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೋಸ್ಕರ ಕಷಾಯ ಕುಡಿತಿದ್ರು, ಹಾಲಿಗೆ ಹಳದಿ ಹಾಕಿ ಕುಡಿತಿದ್ರು, ಹೀಗೆ ಬೇರೆ ಬೇರೆ ಯೂಸ್ ಮಾಡ್ತಾ ಇದ್ರು. ಯಾಕೆ? ಇಮ್ಯುನಿಟಿ ಜಾಸ್ತಿ ಆಗಬೇಕು, ರೋಗ ಪ್ರತಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡಬೇಕು ಅಂತ. ಇವನ್ ಆಯುಷ್ ಡಿಪಾರ್ಟ್ಮೆಂಟ್ ಇಂದ ಅವಾಗ ಅನೌನ್ಸ್ ಮಾಡಿದ ಕೆಲವೊಂದು ಫುಡ್ ಇತ್ತು, ಅನೌನ್ಸ್ ಮಾಡಿದ್ದು ಯಾವುದರಲ್ಲಿ ಇಮ್ಯುನಿಟಿ ಬೂಸ್ಟ್ ಮಾಡಬಹುದು ಅಂತ. ಅದರಲ್ಲಿ ನೆಲ್ಲಿಕಾಯಿ ಕೂಡ ಒಂದು, ಆಮ್ಲ ಕೂಡ ಒಂದು. ಸೊ ನೀವು ಆಮ್ಲ ಜ್ಯೂಸ್ ಅನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಇಮ್ಯುನಿಟಿಯನ್ನ ಬೂಸ್ಟ್ ಮಾಡ್ಕೊಳ್ಬಹುದು, ನಿಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡಬಹುದು. ದೇಹದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದ್ದಾಗ ಯಾವುದೇ ರೋಗಗಳಿಂದ ಕೂಡ ನಾವು ದೂರ ಇರ್ತೀವಿ. ಎರಡನೇದಾಗಿ ಆಮ್ಲದ್ದು ಮತ್ತೊಂದು ಬೆನಿಫಿಟ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಇದು ನಮ್ಮ ದೇಹದಲ್ಲಿರುವಂತ ರಕ್ತದಲ್ಲಿರುವಂತ ಕಲ್ಮಶಗಳನ್ನ ಹೊರಗಾಗ್ತದೆ. ಬ್ಲಡ್ ಅನ್ನ ಪ್ಯೂರಿಫೈ ಮಾಡಲಿಕ್ಕೆ ಆಮ್ಲ ತುಂಬಾ ಒಳ್ಳೆ ವರ್ಕ್ ಮಾಡ್ತದೆ. ಫ್ರೆಂಡ್ಸ್, ಮತ್ತೊಂದು ಬೆನಿಫಿಟ್ಸ್ ಆಮ್ಲ ಜ್ಯೂಸ್ ಅದ್ದು, ಗ್ಯಾಸ್ಟ್ರಿಕ್ಗೆ, ನಿಮ್ಗೆ ಏನಾದ್ರು ಗ್ಯಾಸ್ಟ್ರಿಕ್ ಆಗಿರ್ಬೋದು, ಅಸಿಡಿಟಿ ಆಗಿರ್ಬೋದು, ಇಂಥ ಸಮಸ್ಯೆಗಳು ನಿಮ್ಗೆ ಏನಾದ್ರು ಇದ್ದಲ್ಲಿ ಆಮ್ಲ ಜ್ಯೂಸ್ ಅನ್ನ ಯೂಸ್ ಮಾಡಿ. ಇದು ನ್ಯಾಚುರಲ್ ಆಗಿ ಗ್ಯಾಸ್ಟ್ರಿಕ್ ಆಗಿರ್ಬೋದು, ಅಸಿಡಿಟಿ ಆಗಿರ್ಬೋದು, ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡ್ತದೆ. ಅಂಡ್ ಅಷ್ಟು ಮಾತ್ರ ಅಲ್ಲದೆ ಇದು ನಾನು ಆವಾಗ ಹೇಳಿದೆ,
ಕೋಲ್ಡ್, ಕಫ್, ಫೀವರ್, ಹೆಡ್ಏಕ್, ಶೀತ, ಕೆಮ್ಮು, ನೆಗಡಿ ಇದಕ್ಕಂತೂ ಒಳ್ಳೆಯ ಮನೆಮದ್ದಾಗಿರ್ತದೆ ಆಮ್ಲಾ ಜ್ಯೂಸ್. ಅಂಡ್ ಫ್ರೆಂಡ್ಸ್, ನಿಮ್ಮ ಸ್ಕಿನ್ಗೆ, ಚರ್ಮ ಮತ್ತು ಕೂದಲಿನ ಸಮಸ್ಯೆಗಳಿಗೂ ಕೂಡ ಆಮ್ಲ ತುಂಬಾ ಒಳ್ಳೆಯದು. ಮೊದಲಿನ ಕಾಲದಲ್ಲಿ ಹೇಳ್ತಿದ್ರು ದಿನಕ್ಕೊಂದು ಆಮ್ಲ ತಿಂದ್ರೆ 100 ವರ್ಷ ಬದುಕ್ತಾರ. ಅಂದ್ರೆ ಈ ಓಲ್ಡ್ ಏಜ್ ಪ್ರಾಬ್ಲಮ್ಸ್ ಏನು ಬರ್ತದ ನೋಡಿ, ಆ ಓಲ್ಡ್ ಏಜ್ ಪ್ರಾಬ್ಲಮ್ಸ್ ಅನ್ನ ಕೂಡ ಇದು ಕಂಟ್ರೋಲ್ ಮಾಡ್ತದೆ, ನಿಮ್ಮ ಯೌವನವನ್ನ ಕಾಪಾಡ್ತದೆ. ಹೀಗೆ ಬೆನಿಫಿಟ್ಸ್ ತುಂಬಾ ಇದೆ ಆಮ್ಲಾ ಜ್ಯೂಸ್. ಸೊ ಫ್ರೆಂಡ್ಸ್, ಮೊದಲಿನ ಕಾಲದಲ್ಲಿ ನೆಲ್ಲಿಕಾಯಿ ಜಾಸ್ತಿ ಸಿಗ್ತಾ ಇತ್ತು ತಿನ್ಲಿಕ್ಕೆ, ಆದ್ರೆ ಇವಾಗ ತುಂಬಾ ಕಮ್ಮಿ. ನಮ್ಮ ಕಡೆ, ಉಡುಪಿ ಕಡೆ, ನಿಮ್ ಕಡೆನೂ ಯೂಸ್ ಮಾಡ್ತಾರೋ ಏನೋ ಗೊತ್ತಿಲ್ಲ, ತುಳಸಿ ಪೂಜೆ ಆದಾಗ ಕಂಪಲ್ಸರಿ ಏನ್ ಮಾಡ್ತಾರೆ, ನೆಲ್ಲಿಕಾಯಿ ಒಂದು ಗಿಡವನ್ನ ಅಲ್ಲಿ ಇಡ್ಲಿಕ್ಕೆ ಇರ್ತದೆ. ಅದಕ್ಕೆ ನಮ್ಗೆ ಗಿಡ ಸಿಗುವುದಿಲ್ಲ. ಸೊ ಹಾಗಿರುವುದ್ರಿಂದ ನೆಲ್ಲಿಕಾಯಿ ನಿಲ್ಲಿಸಿ ನಾನು ಹುಡುಕ್ಲಿ, ತಲೆ ಬಿಸಿಬೇಕಾಗಿಲ್ಲ. ನೆಲ್ಲಿಕಾಯಿ ಮತ್ತು ತುಳಸಿ ರಸ ಎರಡನ್ನೂ ಕೂಡ ಒಟ್ಟಾಗಿ ನಿಮ್ಗೆ ನಮ್ಮ ಡಿಯರ್ ಲೈಫ್ ಕಂಪನಿ ಆಮ್ಲಾ ಲೈಫ್ ಜ್ಯೂಸ್ ಅನ್ನ ಲಾಂಚ್ ಮಾಡಿದೆ. ಇದನ್ನ ಯೂಸ್ ಮಾಡಿ ನೀವು ಆಮ್ಲ ಮತ್ತು ತುಳಸಿ ಎರಡರದ್ದು ಕೂಡ ಬೆನಿಫಿಟ್ಸ್ ಅನ್ನ ಪಡ್ಕೊಳ್ಬಹುದು. ನೀವು ಯೂಸ್ ಮಾಡಿ, ನಿಮ್ಮ ಫ್ಯಾಮಿಲಿಯವರಿಗೂ ಯೂಸ್ ಮಾಡ್ಲಿಕ್ಕೆ ಕೊಡಿ. ನ್ಯಾಚುರಲ್ ಆಗಿ ಆಯುರ್ವೇದಿಕ್ ನ ಮುಖಾಂತರ ನೀವು ನಿಮ್ಮ ಆರೋಗ್ಯವನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಬಹುದು. ಫ್ರೆಂಡ್ಸ್, ಹೇಳ್ತಾರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಸಮಸ್ಯೆ ಬಂದ ನಂತರ ಸರಿ ಮಾಡ್ಲಿಕ್ಕಿಂತ ಮೊದಲು ಆರೋಗ್ಯ ಹಾಳಾಗದಾಗೆ ನೋಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಯೂಸ್ ಮಾಡಿ ಆಮ್ಲಾ ಲೈಫ್ ಜ್ಯೂಸ್ ಅನ್ನ, ಬೆಸ್ಟ್ ಹೆಲ್ತ್ ಅನ್ನ, ಒಳ್ಳೆಯ ಆರೋಗ್ಯವನ್ನ ನೀವು ಪಡ್ಕೊಳ್ಬಹುದು. ನಿಮ್ಮ ಅಮ್ಮ, ತಂಗಿ, ಅಕ್ಕ ಅಂತೇಳಿ ಎಲ್ರಿಗೂ ಕೂಡ ಕೊಡ್ಬೋದು. ಹಾಗಾದ್ರೆ ಲೇಟ್ ಮಾಡಬೇಡಿ, ನಿಮ್ಮ ಹತ್ತಿರದ ಡಿಯರ್ ಲೈಫ್ ಡಿಸ್ಟ್ರಿಬ್ಯೂಟರ್ನ ಮೀಟ್ ಆಗಿ, ಅಥವಾ ಡಿಯರ್ ಲೈಫ್ ಫ್ರಾಂಚೈಸಿ ಅಥವಾ ಡಿಯರ್ ಲೈಫ್ ಅದು ಬ್ರಾಂಚ್ ಆಫೀಸ್ ಅನ್ನು ವಿಸಿಟ್ ಮಾಡಬಹುದು. ಅಲ್ಲಿ ನೀವು ಇದನ್ನ ಪರ್ಚೇಸ್ ಮಾಡಬಹುದು. ಇದರ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಶನ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಒಂದು ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಬಹುದು. ಅಥವಾ ನಮ್ಮ ವೆಬ್ಸೈಟ್ www.dearlife.co.in ಅನ್ನ ಲಾಗಿನ್ ಮಾಡಿ ಅದರ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಶನ್ ಕೂಡ ತಗೊಳ್ಳಿ. ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಸ್ಟೆಪ್ ನೋಡಿದಕ್ಕೋಸ್ಕರ. ಅಂಡ್ ವಿಡಿಯೋ ಲೈಕ್ ಆದ್ರೆ ಖಂಡಿತ ಒಂದು ಲೈಕ್ ಅಂತೂ ಕೊಡಿ ಫ್ರೆಂಡ್ಸ್. ಹಾಗೇನೆ ಕಮೆಂಟ್ ಮಾಡ್ಲಿಕ್ಕೂ ಕೂಡ ಮರಿಬೇಡಿ. ಅಂಡ್ ನಾನು ಆವಾಗಲೇ ಹೇಳಿದ ಹಾಗೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಡಿಯರ್ ಲೈಫ್, ಹಮಾರಿ ಲೈಫ್.